ವಿದ್ಯಾಳ ಮದುವೆಯಾಗಿ 3 ವರ್ಷಗಳಾಗಿದ್ದವು. ಅವಳ ಪತಿ ಅಜಯ್ ಬೆಂಗಳೂರಿನ ಒಂದು ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಇವರಿಬ್ಬರ ಸಂಬಂಧದಲ್ಲಿ ಪ್ರೀತಿ, ಪರಸ್ಪರ ಗೌರವ ತುಂಬಿತ್ತು. ಆದರೆ ಅವರ ಮನೆಯಲ್ಲಿ ಒಬ್ಬರು ಮಾತ್ರ ವಿದ್ಯಾಳನ್ನು ಯಾವತ್ತೂ ಒಪ್ಪಿಕೊಂಡಿರಲಿಲ್ಲ. ಅವರೇ ಅಜಯ್ ತಾಯಿ ಸುಮಿತ್ರಾ. ಸುಮಿತ್ರಾ ಹಳ್ಳಿಯ ಪ್ರಭಾವಿ ಜಮೀನ್ದಾರರ ಕುಟುಂಬದ ಹೆಣ್ಣು. ತಮ್ಮ ಮಗ ದೊಡ್ಡ ಸಿರಿವಂತ ಮನೆತನದ ಹುಡುಗಿಯನ್ನು ಮದುವೆಯಾಗಬೇಕೆಂದು ಅವರು ಕನಸು ಕಂಡಿದ್ದರು. ಆದರೆ ಅಜಯ್ ವಿದ್ಯಾಳನ್ನು ಪ್ರೀತಿಸಿ ಮದುವೆಯಾದಾಗ ಸುಮಿತ್ರಾಳಿಗೆ ಅದು ದೊಡ್ಡ ಆಘಾತವಾಗಿತ್ತು. ಆರಂಭದಲ್ಲಿ ಅವರು ವಿದ್ಯಾಳನ್ನು ನೋಡಿದಾಗ ಎಲ್ಲವೂ ಸರಿ ಇರುವಂತೆ ತೋರಿಸಿಕೊಂಡರು. ಆದರೆ ಅವರ ಮನಸ್ಸಿನಲ್ಲಿ ವಿದ್ಯಾಳ ಮೇಲಿನ ದ್ವೇಷ ಬೆಂಕಿಯಾಗಿ ಕುದಿಯುತ್ತಿತ್ತು. ಒಂದು ಸಂಜೆ ವಿದ್ಯಾ ತಲೆನೋವು ಎಂದು ಮಲಗಿದ್ದಳು. ಸುಮಿತ್ರಾ ಬಂದು ಅವಳಿಗೆ ಒಂದು ಗ್ಲಾಸ್ ಹಾಲು ಕೊಟ್ಟಳು. ಮಗು, ಇದು ಗಿಡಮೂಲಿಕೆ ಹಾಲು, ತಲೆನೋವಿಗೆ ಒಳ್ಳೆಯದು ಎಂದು ಹೇಳಿದರು. ತಾಯಿಯ ಕಾಳಜಿ ನೋಡಿ ವಿದ್ಯಾಳಿಗೆ ಸಂತೋಷವಾಯಿತು. ಆದರೆ ಆ ಹಾಲು ಕುಡಿದ ಕೆಲವೇ ನಿಮಿಷಗಳಲ್ಲಿ ವಿದ್ಯಾಳ ದೇಹ ತೀವ್ರವಾಗಿ ನೋಯಲಾರಂಭಿಸಿತು. ವಿದ್ಯೆ ಕೆಳಗೆ ಬಿದ್ದಳು. ಅದೇ ಕ್ಷಣಕ್ಕೆ ಆಫೀಸ್ನಿಂದ ಅಜಯ್ ಮನೆಗೆ ಬಂದ. ಹೆಂಡತಿಯನ್ನ ಅಂತಹ ಸ್ಥಿತಿಯನ್ನು ನೋಡಿ ಅಜಯ್ಗೆ ಹೃದಯವೇ ನಿಂತು ಹೋದಂತಾಯಿತು. ವಿದ್ಯೆ, ಏನಾಯ್ತು ನಿನಗೆ ಎಂದು ಕಿರುಚುತ್ತಾ ಅವಳನ್ನು ಎತ್ತಿಕೊಂಡ. ನನಗೆ ಗೊತ್ತಿಲ್ಲ, ನಾನು ವಿದ್ಯಾಳಿಗೆ ಹಾಲು ಕೊಟ್ಟೆ, ಏನಾಯ್ತು ಅಂತ ನನಗೂ ಗೊತ್ತಿಲ್ಲ ಎಂದು ಸುಮಿತ್ರಾ ನಟನೆಯ ಕಣ್ಣೀರು ಹಾಕಿದರು. ಅಜಯ್ ತಡ ಮಾಡದೆ ಆಂಬ್ಯುಲೆನ್ಸ್ ಕರೆದು ವಿದ್ಯಾಳನ್ನು ಆಸ್ಪತ್ರೆಗೆ ಸೇರಿಸಿದ. ಡಾಕ್ಟರ್ ರೋಗ ಲಕ್ಷಣಗಳನ್ನು ಪರಿಶೀಲಿಸಿ, ಇದು ವಿಷದ ರೀತಿ ಕಾಣಿಸುತ್ತಿದೆ, ತಕ್ಷಣ ಪೊಲೀಸ್ ಕೇಸ್ ಮಾಡಬೇಕಾಗುತ್ತದೆ ಎಂದು ಹೇಳಿದರು. ಅಜಯ್ ಆಘಾತಕ್ಕೊಳಗಾದ. ಏನು, ನನ್ನ ಹೆಂಡತಿಯ ಜೀವ ಉಳಿಸಿ ದಯವಿಟ್ಟು ಎಂದು ಪರಿಪರಿಯಾಗಿ ಬೇಡಿಕೊಂಡ. ಆದರೆ ಡಾಕ್ಟರ್ ರಣವೀರ್ ಸಿಂಗ್, ಪೊಲೀಸ್ ಕಂಪ್ಲೇಂಟ್ ಇಲ್ಲದೆ ನಾನು ಈ ರೋಗಿಯ ಬಗ್ಗೆ ಹೆಚ್ಚಿನ ತನಿಖೆ ಮಾಡಲು ಆಗುವುದಿಲ್ಲ. ನೀವೇ ವಿಷ ಕೊಟ್ಟಿರಬಹುದು, ಯಾರಿಗೆ ಗೊತ್ತು ಎಂದು ಅಜಯ್ ಮೇಲೆ ಅನುಮಾನ ವ್ಯಕ್ತಪಡಿಸಿದರು. ಆ ಸಮಯದಲ್ಲಿ ಅಜಯ್ಗೆ ಒಂದು ಕ್ಷಣ ಎಲ್ಲವೂ ಕಪ್ಪು ಬಿಳಿ ಚಲನಚಿತ್ರದಂತೆ ಭಾಸವಾಯಿತು. ತನ್ನ ಹೆಂಡತಿಯ ಪ್ರಾಣವನ್ನು ಉಳಿಸಲು ಪ್ರಯತ್ನಿಸುತ್ತಿರುವ ತನಗೆ ವೈದ್ಯರೇ ಅನುಮಾನ ಪಡುತ್ತಿರುವುದು ಆತನಿಗೆ ನುಂಗಲಾರದ ತುತ್ತಾಯಿತು. ಪೊಲೀಸ್ ಅಧಿಕಾರಿಯೊಬ್ಬರು ಅಜಯ್ನನ್ನು ವಿಚಾರಣೆಗಾಗಿ ಕರೆದೊಯ್ದರು. ಆಸ್ಪತ್ರೆಯಲ್ಲಿ ವಿದ್ಯೆ ಒಬ್ಬಳ ಒದ್ದಾಡುತ್ತಿದ್ದಳು. ತನ್ನ ಪ್ರೀತಿಯ ಪತಿ ಜೈಲಿಗೆ ಹೋಗುತ್ತಿದ್ದಾನೆಂದು ತಿಳಿಯದೆ ಸುಮಿತ್ರಾ ಆಸ್ಪತ್ರೆಯ ಹೊರಗೆ ನಿಂತು ಎಲ್ಲವೂ ತನ್ನ ಯೋಜನೆ ಪ್ರಕಾರ ನಡೆಯುತ್ತಿದೆ ಎಂದು ನಗುತ್ತಿರುವಂತೆಯೇ ಒಂದು ಮರೆಯಲಾಗದ ಸಂಶಯದ ಕಣ್ಣು ಅವರ ಮೇಲೆ ಬೀಳುತ್ತಿತ್ತು. ಪೊಲೀಸ್ ಠಾಣೆಯಲ್ಲಿ ಅಜಯ್ ತನ್ನ ನಿರಪರಾಧಿಯ ಬಗ್ಗೆ ಎಷ್ಟೇ ಹೇಳಿದರೂ ಯಾರೂ ಕೇಳಿಸಿಕೊಳ್ಳಲಿಲ್ಲ. ಆಸ್ಪತ್ರೆಯಲ್ಲಿ ಡಾಕ್ಟರ್ ರಣವೀರ್ ಸಿಂಗ್ ಅವರು ನೀಡಿದ ಹೇಳಿಕೆ ಆತನ ವಿರುದ್ಧ ದೊಡ್ಡ ಪುರಾವೆಯಾಗಿತ್ತು. ಅಜಯ್ ತನ್ನ ತಾಯಿಯೊಂದಿಗೆ ಸೇರಿ ಆಸ್ತಿಗಾಗಿ ಹೆಂಡತಿಗೆ ವಿಷ ಕೊಟ್ಟಿರಬಹುದು ಎಂದು ಸುದ್ದು ಹಬ್ಬಿತ್ತು. ಅಜಯ್ನನ್ನು ಜೈಲಿಗೆ ಕಳುಹಿಸಲಾಯಿತು. ಅತ್ತ ಆಸ್ಪತ್ರೆಯಲ್ಲಿ ವಿದ್ಯಾಳಿಗೆ ಪ್ರಜ್ಞೆ ಬಂದಿತ್ತು. ಕಣ್ಣು ತೆರೆದಾಗ ಅವಳು ನೋಡಿದ ಮೊದಲ ವ್ಯಕ್ತಿ ಡಾಕ್ಟರ್ ರಣವೀರ್ ಸಿಂಗ್. ಆ ಡಾಕ್ಟರ್ನ ಮುಖದಲ್ಲಿ ಅಜಯ್ ಮೇಲೆ ಇದ್ದ ಅನುಮಾನದ ಮತ್ತು ಅವಮಾನದ ಭಾವನೆ ವಿದ್ಯಾಳಿಗೆ ಸ್ಪಷ್ಟವಾಗಿ ಕಾಣಿಸಿತು. ಅದೇ ಸಮಯಕ್ಕೆ ಡಾಕ್ಟರ್ ರಣವೀರ್ ಸಿಂಗ್, ನಿಮ್ಮ ಪತಿ ಜೈಲಿನಲ್ಲಿರಬಹುದು ಎಂದು ಹೇಳಿದರು. ವಿದ್ಯಾಳಿಗೆ ಹೃದಯಕ್ಕೆ ಆಘಾತವಾಯಿತು. ಅಜಯ್ ನನ್ನ ಪ್ರಾಣ ಉಳಿಸಿದ, ಅವರು ಯಾಕೆ ಹಾಗೆ ಮಾಡುತ್ತಾರೆ ಎಂದು ಅವರು ಕಿರಿಚಿ. ಆದರೆ ಡಾಕ್ಟರ್ ರಣವೀರ್ ಸಿಂಗ್ ಉತ್ತರ ಕೊಡಲಿಲ್ಲ. ಅತ್ತ ಅಜಯ್ ತಂದೆ ರಮೇಶ್ ಅವರ ಸಂಪರ್ಕಗಳನ್ನು ಬಳಸಿ ಪ್ರಸಿದ್ಧ ವಕೀಲರನ್ನು ನೇಮಿಸಿಕೊಂಡರು. ಆ ವಕೀಲರು ಜೈಲಿಗೆ ಬಂದು ಅಜಯ್ನನ್ನು ಭೇಟಿಯಾದರು. ಅಜಯ್ ಹೇಳಿದ ಕತೆ ಅವರಿಗೆ ವಿಚಿತ್ರವಾಗಿ ಕಂಡಿತು. ಯಾವುದೇ ಪತಿ ತನ್ನ ಹೆಂಡತಿಗೆ ವಿಷ ಕೊಟ್ಟು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದಿಲ್ಲ ಎಂದು ಅವರಿಗೆ ಮನದಟ್ಟಾಯಿತು. ತಕ್ಷಣವೇ ಆ ವಕೀಲರು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ರಣವೀರ್ ಸಿಂಗ್ ಅವರನ್ನು ಭೇಟಿಯಾದರು. ನೀವು ಹೇಳಿದಂತೆ ಅಜಯ್ ಉದ್ದೇಶಪೂರ್ವಕವಾಗಿ ವಿಷ ಕೊಟ್ಟಿದ್ದಾನೆ ಎಂದು ಸಾಬೀತು ಮಾಡಲು ನಿಮ್ಮ ಬಳಿ ಏನು ಪುರಾವೆ ಇದೆ ಎಂದು ಪ್ರಶ್ನಿಸಿದರು. ಡಾಕ್ಟರ್ ರಣವೀರ್ ಸಿಂಗ್, ರೋಗಿಯ ದೇಹದಲ್ಲಿ ವಿಷದ ಅಂಶ ಕಂಡುಬಂದಿದೆ, ನಾವು ಅದನ್ನೇ ಆಧಾರವಾಗಿ ಇಟ್ಟುಕೊಂಡಿದ್ದೇವೆ ಎಂದು ಹೇಳಿದರು. ಆದರೆ ವಕೀಲರು ಆ ವಾದವನ್ನು ಒಪ್ಪಲಿಲ್ಲ. ವಕೀಲರು ವಿದ್ಯಾಳನ್ನು ಭೇಟಿಯಾಗಲು ಅನುಮತಿ ಕೇಳಿದರು. ವಿದ್ಯಾ ತನ್ನ ಪತಿಗೆ ವಿಷ ನೀಡಿರುವುದು ತಾಯಿ ಎಂದು ಹೇಳುತ್ತಾಳೋ ಇಲ್ಲವೋ ಎಂದು ತಿಳಿಯಲು ಸುಮಿತ್ರಾ ಆಸ್ಪತ್ರೆಯಲ್ಲೇ ಕಾವಲು ಕಾದರು. ವಕೀಲರು ವಿದ್ಯಾಳ ಬಳಿ ಹೋದಾಗ, ವಿದ್ಯಾ, ನೀವು ನಮ್ಮ ಅತ್ತೆಯನ್ನು ಅನುಮಾನಿಸುತ್ತೀರಾ ಎಂದು ನೇರವಾಗಿ ಕೇಳಿದರು. ವಿದ್ಯಾ ಒಂದು ಕ್ಷಣ ಯೋಚಿಸಿದಳು. ಅವಳು ಏನಾದರೂ ಸತ್ಯವನ್ನು ಹೇಳಿದರೆ ತನ್ನ ಪತಿಯನ್ನು ಜೈಲಿಗೆ ಕಳುಹಿಸುವುದು, ತನ್ನ ಅತ್ತೆ ಹೊರಗೆ ಇರುತ್ತಾರೆ, ತನ್ನ ಪತಿ ಅಜಯ್ ಜೈಲಿನಲ್ಲಿ ಇರುತ್ತಾರೆ. ಇಲ್ಲ, ನನ್ನ ಅತ್ತೆ ನನಗೆ ತಾಯಿಯ ಸಮಾನ, ಅವರ ಮೇಲೆ ನನಗೆ ಯಾವತ್ತೂ ಅನುಮಾನವಿಲ್ಲ. ಅವರು ನನಗೆ ಹಾಲು ಕೊಟ್ಟಿದ್ದು ಸರಿ, ಹಾಲು ಕೊಟ್ಟ ನಂತರ ವಿಷ ಇರಬಹುದು, ಆದರೆ ನನ್ನ ಅತ್ತೆ ಹಾಕಲಿಲ್ಲ ಎಂದು ಹೇಳಿಬಿಟ್ಟಳು. ಅವಳು ಹಾಗೆ ಹೇಳಿದ್ದನ್ನು ಕೇಳಿದ ವಕೀಲರಿಗೆ ಸ್ವಲ್ಪ ನಿರಾಶೆ ಆಯಿತು. ಆದರೆ ಅದೇ ಸಮಯದಲ್ಲಿ ವಿದ್ಯಾ ತನಗೆ ಅನುಮಾನ ಬಂದಿರುವಂತೆ ಒಂದು ಹೇಳಿಕೆ ಕೊಟ್ಟಳು. ಹಾಲು ಕುಡಿದ ಕೆಲವೇ ಕ್ಷಣಗಳಲ್ಲಿ ನನಗೆ ತಲೆಸುತ್ತು ಬಂತು. ಆ ಸಮಯದಲ್ಲಿ ನನ್ನ ಬಳಿ ಇದ್ದದ್ದು ನನ್ನ ಅತ್ತೆ, ಒಂದು ಗ್ಲಾಸ್ ಹಾಲು ಮಾತ್ರ, ಬೇರೆ ಯಾರೂ ಇರಲಿಲ್ಲ ಎಂದು ಹೇಳಿಬಿಟ್ಟಳು. ವಕೀಲರು ಆ ಹೇಳಿಕೆಯನ್ನು ಒಂದು ಕಡತಕ್ಕೆ ಸೇರಿಕೊಂಡರು. ವಿದ್ಯಾಳಿಗೆ ಒಂದು ವಿಷಯ ಮಾತ್ರ ಅರ್ಥವಾಗಲಿಲ್ಲ. ಆ ಡಾಕ್ಟರ್ ರಣವೀರ್ ಸಿಂಗ್ ಯಾಕೆ ತನ್ನ ಪತಿಯ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಾರೆ ಎಂದು. ಅಜಯ್ ಜೈಲಿನಿಂದ ಹೊರಬರುವವರೆಗೆ ವಿದ್ಯಾ ರಹಸ್ಯವಾಗಿ ತನ್ನ ತನಿಖೆಯನ್ನು ಆರಂಭಿಸಿದಳು. ಆ ಡಾಕ್ಟರ್ ಅತ್ತೆ ಇಬ್ಬರಿಗೂ ಏನಾದರೂ ಸಂಬಂಧವಿರಬಹುದೆಂದು ಅವಳಿಗೆ ಆಳವಾಗಿ ಅನುಮಾನ ಬಂತು. ಅವಳು ಆಸ್ಪತ್ರೆಯ ಸಿಬ್ಬಂದಿಯೊಂದಿಗೆ ಮಾತನಾಡಲು ಆರಂಭಿಸಿದಳು.
ಆ ಡಾಕ್ಟರ್ ರಣವೀರ್ ಸಿಂಗ್ ಯಾವತ್ತೂ ಹಣದ ಹಾದಿಯಲ್ಲಿ ಕೆಲಸ ಮಾಡುವುದಿಲ್ಲ ಎಂಬ ಖ್ಯಾತಿಯನ್ನು ಹೊಂದಿದ್ದರು. ಕೆಲವೊಮ್ಮೆ ವೈಯಕ್ತಿಕ ಕಾರಣಗಳಿಗಾಗಿ ತಪ್ಪು ಮಾಡಬಹುದು ಎಂಬುದು ವಿದ್ಯಾಳಿಗೆ ತಿಳಿಯಿತು. ವಿದ್ಯಾ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಗೆ ಬಂದಳು. ಸುಮಿತ್ರಾ ವಿದ್ಯಾಳನ್ನು ತಪ್ಪಿಕೊಂಡು, ನಿನ್ನನ್ನು ನೋಡಿ ನನಗೆ ಹೃದಯ ಸಂತೋಷವಾಗಿದೆ ಎಂದು ಹೇಳಿದರು. ಸುಮಿತ್ರಾ ಅವರ ಕಣ್ಣುಗಳಲ್ಲಿ ನಟನೆಯನ್ನು ವಿದ್ಯಾ ನೋಡಿ ನಂಬಿಕೆ ಉಳಿಸಿಕೊಳ್ಳಲು ಹೊರಟವನ್ನು ಆರಂಭಿಸಿದಳು. ಅತ್ತೆ, ಅಜಯ್ಗೆ ಯಾಕೆ ಹೀಗಾಯಿತು ಎಂದು ಪ್ರಶ್ನಿಸಿದಳು. ಸುಮಿತ್ರಾ, ನನಗೆ ಗೊತ್ತಿಲ್ಲ ಮಗು. ಆ ಡಾಕ್ಟರ್ ಎಷ್ಟು ಕೆಟ್ಟವನು ಎಂದು ಹೇಳಿ ನಾನು ನಿಮ್ಮಿಬ್ಬರ ಮದುವೆಗೆ ಒಪ್ಪಿದರು. ಅಜಯ್ ಒಬ್ಬ ಶ್ರೀಮಂತ ಹುಡುಗಿಯನ್ನ ಮದುವೆಯಾದರೆ ನನಗೆ ಒಳ್ಳೆಯದಾಗುತ್ತಿತ್ತು ಎಂದು ನಾನು ಭಾವಿಸಿದೆ. ಆದರೆ ಅದಕ್ಕಾಗಿ ನಾನು ವಿಷ ಕೊಡುವಷ್ಟು ಕೆಟ್ಟವಳಲ್ಲ ಎಂದು ಹೇಳಿದಳು. ವಿದ್ಯಾಳಿಗೆ ತನ್ನ ಅತ್ತೆ ಅಷ್ಟು ಸ್ಪಷ್ಟವಾಗಿ ವಿಷ ಕೊಟ್ಟದ್ದನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಮನವರಿಕೆ ಆಯಿತು. ವಿದ್ಯಾಳ ಮನಸ್ಸು ಈಗ ಮತ್ತಷ್ಟು ಗಟ್ಟಿಯಾಯಿತು. ವಿದ್ಯಾ ಡಾಕ್ಟರ್ ರಣವೀರ್ ಸಿಂಗ್ ಅವರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ನಿರ್ಧರಿಸಿದಳು. ಆ ಡಾಕ್ಟರ್ ರಣವೀರ್ ಸಿಂಗ್ ತನ್ನ ಮಗುವಿಗೆ ಚಿಕಿತ್ಸೆಗೆ ಹಣ ಬೇಕಾಗಿ ಬೇರೆಯವರ ಹತ್ತಿರ ದುಡ್ಡು ಪಡೆದುಕೊಂಡಿದ್ದಾರೆ ಎಂದು ತಿಳಿದುಕೊಂಡಳು. ವಿದ್ಯಾ ಆಸ್ಪತ್ರೆಯಲ್ಲಿದ್ದಾಗ ರಣವೀರ್ ಸಿಂಗ್ ಒಬ್ಬರಿಗಾಗಿ ಫೋನ್ನಲ್ಲಿ, ನಿಮಗೆ ಗೊತ್ತಿದೆ, ನನ್ನ ಮಗನ ಚಿಕಿತ್ಸೆಗೆ ದುಡ್ಡು ಬೇಕು, ನೀವು ಅದನ್ನು ಕೊಡಬೇಕು ಎಂದು ಮಾತನಾಡಿದ ಮಾತುಗಳು ವಿದ್ಯಾಳ ಕಿವಿಗೆ ಬಿದ್ದಿದ್ದವು. ವಿದ್ಯಾ ತಕ್ಷಣವೇ ಆ ವಕೀಲರನ್ನು ಕರೆದಳು. ನನಗೆ ಡಾಕ್ಟರ್ ರಣವೀರ್ ಸಿಂಗ್ ನನ್ನ ಅತ್ತೆ ನಡುವಿನ ಕೊಂಡಿ ಸಿಕ್ಕಿದೆ ಎಂದು ಹೇಳಿ ಎಲ್ಲವನ್ನ ವಿವರಿಸಿದಳು. ವಿದ್ಯಾ ಮತ್ತು ವಕೀಲರು ಸೇರಿ ಒಂದು ರಹಸ್ಯ ತನಿಖೆಯನ್ನು ಪ್ರಾರಂಭಿಸಿದರು. ಸುಮಿತ್ರಾ ಅವರ ಫೋನ್ ವಿವರಗಳನ್ನು, ಡಾಕ್ಟರ್ ರಣವೀರ್ ಸಿಂಗ್ ಅವರ ಫೋನ್ ವಿವರಗಳನ್ನು ಸಂಗ್ರಹಿಸಿದರು. ಅದರಿಂದ ಡಾಕ್ಟರ್ ರಣವೀರ್ ಸಿಂಗ್ ಸುಮಿತ್ರಾ ಆಗಾಗ ಫೋನ್ನಲ್ಲಿ ಮಾತನಾಡುತ್ತಿದ್ದರು ಎಂಬುದು ಗೊತ್ತಾಯಿತು. ಅಲ್ಲದೆ ಡಾಕ್ಟರ್ ರಣವೀರ್ ಸಿಂಗ್ ಅವರ ಮಗನ ಚಿಕಿತ್ಸೆಗೆ ಸುಮಿತ್ರಾ ಅವರು ವೈಯಕ್ತಿಕವಾಗಿ ದುಡ್ಡು ಕಳುಹಿಸಿದ್ದರು ಎಂಬುದಕ್ಕೆ ಬ್ಯಾಂಕ್ ವಿವರಗಳು ಸಿಕ್ಕಿದ್ದವು. ಈ ಪುರಾವೆಗಳೊಂದಿಗೆ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಮರುಪರಿಶೀಲನೆ ಅರ್ಜಿ ಸಲ್ಲಿಸಲಾಯಿತು. ನನ್ನ ಕ್ಲೈಂಟ್ ಮೇಲೆ ತಪ್ಪು ಆರೋಪ ಹೊರಿಸಲಾಗಿದೆ ಎಂದು ವಾದಿಸಿದರು. ಜೈಲಿನಲ್ಲಿ ಅಜಯ್ ತನ್ನ ತಂದೆಯ ಸಹಾಯದಿಂದ ತನ್ನ ಹೆಂಡತಿಗಾಗಿ ಹೋರಾಡುತ್ತಿದ್ದನ್ನು ಜೈಲಿನಿಂದ ಹೊರಬಂದ ನಂತರ ಅವನು ವಿದ್ಯಾಳನ್ನು ನೋಡಲು ಹೋದಾಗ, ನೀನು ಯಾಕೆ ನನ್ನ ಬಗ್ಗೆ ಸುಳ್ಳು ಹೇಳಿದೆ ಎಂದು ಕೇಳಿದನು. ವಿದ್ಯಾ, ನನಗೆ ನಿನ್ನನ್ನು ಜೈಲಿನಲ್ಲಿ ನೋಡುವುದು ಇಷ್ಟ ಇರಲಿಲ್ಲ, ಅದಕ್ಕಾಗಿ ನಾನು ಹಾಗೆ ಹೇಳಿದೆ. ಆದರೆ ನಾವು ಇಬ್ಬರು ಸೇರಿ ನಿನ್ನ ತಾಯಿಯ ಮುಖವಾಡವನ್ನು ಬಿಚ್ಚಿ ಹಾಕಬೇಕು ಎಂದು ಹೇಳಿದಳು. ಅವಳ ಈ ಮಾತು ಅಜಯ್ಗೆ ವಿಶ್ವಾಸ ಕೊಟ್ಟಿತು. ಹೊಸ ವಿಚಾರಣೆಯ ದಿನಾಂಕ ನಿಗದಿಯಾಯಿತು. ಡಾಕ್ಟರ್ ರಣವೀರ್ ಸಿಂಗನ್ನು ನ್ಯಾಯಾಲಯಕ್ಕೆ ಕರೆಸಲಾಯಿತು. ವಕೀಲರು ಪ್ರಶ್ನೆ ಕೇಳಲು ಆರಂಭಿಸಿದರು. ಡಾಕ್ಟರ್, ನಿಮಗೆ ಈ ಆಸ್ತಿ ಮತ್ತು ಅಜಯ್ ಹಾಗೂ ವಿದ್ಯಾ ನಡುವಿನ ಸಂಬಂಧ ಬಗ್ಗೆ ಹೇಗೆ ತಿಳಿದಿದೆ ಎಂದು ಪ್ರಶ್ನಿಸಿದರು. ಡಾಕ್ಟರ್ ರಣವೀರ್ ಸಿಂಗ್ ದಿಗ್ಭ್ರಮೆಗೊಳಗಾದರು. ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದರು. ಆಗ ವಕೀಲರು, ನಿಮ್ಮ ಬ್ಯಾಂಕ್ ಖಾತೆಗೆ ಸುಮಿತ್ರಾ ಅವರು ಹಣ ವರ್ಗಾಯಿಸಿರುವವರ ಪುರಾವೆಗಳಿವೆ, ನೀವು ಯಾಕೆ ಹಾಗೆ ಮಾಡಿದ್ದೀರಿ ಎಂದು ನೇರವಾಗಿ ಕೇಳಿದರು. ಡಾಕ್ಟರ್ ರಣವೀರ್ ಸಿಂಗ್ ತಬ್ಬಿಬ್ಬಾದರು. ನನ್ನ ಮಗುವಿನ ಚಿಕಿತ್ಸೆಗೆ ನನಗೆ ಹಣ ಅವಶ್ಯಕತೆ ಇತ್ತು, ಆದ್ದರಿಂದ ಅವರು ಸಹಾಯ ಮಾಡಿದರು ಎಂದು ಹೇಳಿದರು. ಆಗ ವಕೀಲರು, ಹಾಗಾದರೆ ಇವರು ನಿಮಗೆ ಸಹಾಯ ಮಾಡಿದ್ದಕ್ಕೆ ನೀವು ಅವರ ಪರವಾಗಿ ತಪ್ಪು ಸಾಕ್ಷಿ ಹೇಳಿದ್ದೀರಾ ಎಂದು ಪ್ರಶ್ನಿಸಿದರು. ಸುಮಿತ್ರಾಳನ್ನು ಸಾಕ್ಷಿ ಹೇಳಲು ಕರೆಸಲಾಯಿತು. ನೀವು ಡಾಕ್ಟರ್ ರಣವೀರ್ ಸಿಂಗ್ ಅವರ ಮಗುವಿಗೆ ಚಿಕಿತ್ಸೆಗೆ ಏಕೆ ಹಣ ನೀಡಿದ್ದೀರಿ ಎಂದು ಪ್ರಶ್ನಿಸಿದರು. ಸುಮಿತ್ರಾ, ನಾನು ಅವರಿಗೆ ಸಹಾಯ ಮಾಡಲೆಂದು ಉತ್ತರಿಸಿದರು. ವಕೀಲರು, ನಿಮ್ಮ ಮಗನ ಹೆಂಡತಿಯನ್ನು ನೀವು ಇಷ್ಟಪಡುತ್ತಿರಲಿಲ್ಲವೇ? ಆದ್ದರಿಂದ ನೀವು ಮಗನಿಗೆ ಶ್ರೀಮಂತ ಹುಡುಗಿಯೊಂದಿಗೆ ಮದುವೆ ಮಾಡಿಸಲು ಬಯಸಿದ್ದೀರಿ. ಈ ಕತೆ ಎಲ್ಲರಿಗೂ ಗೊತ್ತಾಗಿದೆ ಎಂದು ಹೇಳಿ ನೀವು ವಿದ್ಯಾಳಿಗೆ ವಿಷ ಕೊಟ್ಟಿದ್ದೀರಾ ಎಂದು ನೇರವಾಗಿ ಪ್ರಶ್ನಿಸಿದರು. ಸುಮಿತ್ರಾ ಕಣ್ಣೀರು ಹಾಕಿದರು. ಇಲ್ಲ, ನಾನು ನನ್ನ ಮಗನಿಗೆ ಅನ್ಯಾಯ ಮಾಡುವುದಿಲ್ಲ ಎಂದು ಹೇಳಿದರು. ಆದರೆ ಸುಮಿತ್ರಾ ತಾಯಿ ಆಗಿ ಪ್ರೀತಿ ಇದ್ದರೂ ಆಕೆಯ ಮಗನನ್ನು ಸಮಾಜದಲ್ಲಿ ಆಸ್ತಿ ಇಲ್ಲದ ಬಡವರ ಮಗಳೊಂದಿಗೆ ಮದುವೆಯಾಗಲು ಬಯಸಲಿಲ್ಲ. ಸುಮಿತ್ರಾ ಅವರ ಸಂಪೂರ್ಣ ಯೋಜನೆಯು ತಮ್ಮ ಮಗನಿಗೆ ಸುಖವನ್ನು ತರಲು ಪ್ರಯತ್ನಿಸುವ ಬದಲು ತಮ್ಮ ಆಸ್ತಿ ಮತ್ತು ಸಮಾಜದ ಗೌರವವನ್ನು ಉಳಿಸಲು ಆಗಿತ್ತು. ವಿಚಾರಣೆ ಮುಂದುವರೆಯಿತು. ವಕೀಲರು ಒಂದು ಆಶ್ಚರ್ಯಕರ ಸಾಕ್ಷಿ ನೀಡಿದರು. ಅದು ಡಾಕ್ಟರ್ ರಣವೀರ್ ಸಿಂಗ್ ಮತ್ತು ಸುಮಿತ್ರಾ ನಡುವಿನ ಸಂಭಾಷಣೆಯ ಧ್ವನಿ ಮುದ್ರಣ. ಆ ಧ್ವನಿ ಮುದ್ರಣದಲ್ಲಿ ಸುಮಿತ್ರಾ ವಿದ್ಯಾಳನ್ನು ತಪ್ಪು ದಾರಿಗೆ ಎಳೆಯಲು ನಾನು ವಿಷವನ್ನು ಉಪಯೋಗಿಸಿದ್ದೇನೆ, ನನ್ನ ಮಗನಿಗೆ ಆಸ್ತಿ ಸಿಗಬೇಕೆಂದು ಬಯಸುತ್ತೇನೆ ಎಂದು ಹೇಳಿರುವುದು ದಾಖಲೆಯಾಗಿತ್ತು. ಡಾಕ್ಟರ್ ರಣವೀರ್ ಸಿಂಗ್, ನನಗೆ ಗೊತ್ತಿದೆ, ಆದರೆ ನನ್ನ ಮಗನ ಚಿಕಿತ್ಸೆಗೆ ಹಣ ಅವಶ್ಯಕತೆ ಇದೆ ಎಂದು ಹೇಳಿದರು. ಈ ಧ್ವನಿ ಮುದ್ರಣವನ್ನು ಕೇಳಿದಾಗ ಇಡೀ ಕೋರ್ಟ್ ಹಾಲ್ ಶಾಕ್ ಆಯಿತು. ಸುಮಿತ್ರಾ ತಲೆ ಕೆಡಿಸಿಕೊಂಡು ಜೈಲಿಗೆ ಹೋದರು. ಈ ಘಟನೆಯ ನಂತರ ಅಜಯ್ ಮತ್ತು ವಿದ್ಯಾ ಮತ್ತೆ ಒಂದಾದರು. ಜೈಲಿನಲ್ಲಿದ್ದಾಗ ಅಜಯ್ಗೆ ತಿಳಿಯದೆ ಎಂದರೆ ತನ್ನ ತಾಯಿ ತಾನು ಮಾಡಿದ ಪಾಪಕ್ಕೆ ತಾನೇ ಶಿಕ್ಷೆ ಅನುಭವಿಸಬೇಕು. ಅಜಯ್ ಮತ್ತು ವಿದ್ಯಾ ಮನೆಗೆ ಬಂದಾಗ ವಿದ್ಯಾಳಿಗೆ ಅರಿವಾಯಿತು. ಜೈಲಿನಲ್ಲಿ ಇರುವುದು ಅವಳ ಪತಿಯಲ್ಲ, ಆದರೆ ಅವಳ ಸ್ವಂತ ಅತ್ತೆ. ಈ ಘಟನೆಯಿಂದ ವಿದ್ಯಾಳಿಗೆ ವೈಯಕ್ತಿಕವಾಗಿ ಜೈಲಿನಲ್ಲಿ ಇರುವುದು ಅವಳ ಅತ್ತೆ ಎಂಬುದು ಮನದಟ್ಟಾಯಿತು. ಅವಳ ಪತಿಯನ್ನು ಬಂಧಿಸಿರುವುದನ್ನು ತಪ್ಪಿಸಲು ಅವಳು ಸುಳ್ಳು ಸಾಕ್ಷಿ ಹೇಳಿದ್ದಳು, ಆದರೆ ಅದು ಅವಳ ಕುಟುಂಬಕ್ಕೆ ಉತ್ತಮವಾಗಿ ಪರಿಣಮಿಸಿತು.
ಸುಮಿತ್ರಾ ಜೈಲಿಗೆ ಹೋದ ನಂತರ ಅಜಯ್ ಮತ್ತು ವಿದ್ಯಾ ಹೊಸ ಜೀವನವನ್ನು ಪ್ರಾರಂಭಿಸಿದರು. ಅವರು ಹಳ್ಳಿಯಿಂದ ದೂರ ಇರುವುದು ಮತ್ತೊಂದು ಊರಿನಲ್ಲಿ ವಾಸಿಸಲು ನಿರ್ಧರಿಸಿದರು. ಅವರು ಅತ್ತೆ ಸುಮಿತ್ರಳಿಗೆ ಬೇಸರ ಆಗಬಾರದೆಂದು ಅವರು ಭೇಟಿ ಮಾಡಲು ಹೋದರು. ಸುಮಿತ್ರ ತಮ್ಮ ತಪ್ಪುಗಳಿಗೆ ತುಂಬ ವಿಷಾದ ಅನುಭವಿಸಿದರು. ಅವರು ಕ್ಷಮೆ ಯಾಚಿಸಿದರು. ಅಜಯ್ ಹಾಗೂ ವಿದ್ಯಾ ಇಬ್ಬರು ಪ್ರೀತಿಯಿಂದ ವಾಸಿಸಬೇಕೆಂದು ಬಯಸಿದರು. ಅಂತಿಮವಾಗಿ ಈ ಘಟನೆಯ ನಂತರ ಅಜಯ್ ತನ್ನ ತಾಯಿಯ ಮೇಲಿನ ಪ್ರೀತಿ ಉಳಿಸಿಕೊಂಡು ವಿದ್ಯಾಳನ್ನು ಮದುವೆಯಾಗುವ ನಿರ್ಧಾರ ಸರಿಯಾಗಿತ್ತು ಎಂದು ಮನಗಂಡರು. ಸುಮಿತ್ರ ತಮ್ಮ ಜೀವನದ ಪಾಪದ ಪಾತ್ರಕ್ಕೆ ಜೈಲಿನಲ್ಲಿ ವಾಸವಾಗಿದ್ದರು. ಆದರೆ ಅವರಿಗೆ ಸಹ ಒಂದು ಹೊಸ ಜೀವನ ಸಿಕ್ಕಿತ್ತು. ಅಜಯ್ ಮತ್ತು ವಿದ್ಯಾ ತಮ್ಮ ಪ್ರೀತಿ ಪ್ರಾಮಾಣಿಕೆ ತಾಯಿಯ ಮೇಲಿನ ಗೌರವವನ್ನು ಉಳಿಸಿಕೊಂಡರು. ಇದರಿಂದ ಅವರು ತಮ್ಮ ಜೀವನದ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದರು. ಅವರ ಕತೆ ಹೀಗಿದೆ. ನೈಜವಾದ ಸಂಪತ್ತು ಆಸ್ತಿಯಲ್ಲ, ಆದರೆ ಪ್ರೀತಿ, ವಿಶ್ವಾಸ, ಕಷ್ಟಗಳನ್ನು ಎದುರಿಸುವುದು ಸಾಮರ್ಥ್ಯದಲ್ಲಿದೆ ಎಂದು ಅರ್ಥವಾಯಿತು. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.